ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಯುವ ಚೇತನ ಕರ್ನಾಟಕ ಯೂತ್ ಐಕಾನ್ ಶ್ರೀ ವಿಶ್ವನಾಥ್ ಗೌಡ್ರು ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಮತ್ತು ಕಣ್ಣಿನ ತಪಾಸಣಾ ಶಿಬಿರವನ್ನ ಏರ್ಪಡಿಸಲಾಗಿತ್ತು. ಹುಟ್ಟುಹಬ್ಬದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಶ್ರೀ ಸುರೇಶ್ ಗೌಡ್ರು ಸಮಾಜ ಸೇವಕರು, ಶ್ರೀ ಡಾಕ್ಟರ್ ರಾಜೇಶ್ ನಾಯ್ಡು, ಶ್ರೀ ಸಂದೀಪ್ ನಾಯ್ಡು ಕಂಟಿ, ರಾಮಚಂದ್ರ ಶ್ರೀ ಶಿವನಂಜಪ್ಪ, ಶ್ರೀ ಮೋನಪ್ಪ, ಶ್ರೀ ಮುನಿರಾಜು, ಶ್ರೀ ತಿಮ್ಮರಾಜು, ಶ್ರೀ ಶ್ರೀನಿವಾಸ್, ಶ್ರೀ ಶಿವಕುಮಾರ್ ನಾಯಕ್, ಟುಡೇ ಕನ್ನಡ ಚಂದ್ರು, ಅಂಜನ್ ಇನ್ನು ಮುಂತಾದ ಗಣ್ಯಾತಿ ಗಣ್ಯರು ಮತ್ತು ಕುಟುಂಬ ವರ್ಗದವರು ಭಾಗವಹಿಸಿ ಶುಭ ಹಾರೈಸಿದ್ರು. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ನಮಸ್ಕಾರ ವೀಕ್ಷಕರೇ, ನಮ್ಮ ಸಮಾಜ ಇವತ್ತು ಇಷ್ಟು ಸುವಿಶಿಷ್ಟವಾಗಿ ಸಮೃದ್ಧವಾಗಿ ನಮ್ಮ ಸಂಸ್ಕೃತಿಯೊಂದಿಗೆ ಮುನ್ನಡೀತಾ ಇದೆ. ಭಾರತ ದೇಶ ವಿಶ್ವದಾದ್ಯಂತ ವಿಶ್ವಗುರುವಾಗಿ ಅಂತಂದರೆ ನಮ್ಮ ದೇಶದ ಯುವ ಜನತೆ ಸಮಾಜಮುಖಿಯಾಗಿ ನಮ್ಮ ಸನಾತನ ಸಂಸ್ಕೃತಿಯನ್ನು ಸಂರಕ್ಷಿಸುವ ಕಾಯಕದಲ್ಲಿ ತೊಡಗಿಕೊಂಡಿದ್ದಾರೆ.
ಅಂತಹ ಒಂದು ವಿಶೇಷವಾದಂಥ ಯುವಚೇತನ ಕರ್ನಾಟಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಯಶವಂತಪುರ ಪ್ರಖಂಡದ ಉಪಾಧ್ಯಕ್ಷರಾಗಿ ಸಣ್ಣ ವಯಸ್ಸಿಗೆ ಉನ್ನತವಾದ ಹುದ್ದೆಗಳನ್ನು ಅಲಂಕರಿಸ್ತಾ ಸಮಾಜಮುಖಿ ಕೆಲಸಕ್ಕೆ ಚುಕ್ಕಾಣಿ ಹಿಡಿದಿದ್ದಾರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸನ್ಮಾನ್ಯ ಶ್ರೀ ವಿಶ್ವನಾಥ ಗೌಡರು. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಆರೋಗ್ಯ ತಪಾಸಣೆ ಶಿಬಿರ, ಕಣ್ಣಿನ ತಪಾಸಣೆ ಶಿಬಿರ ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಆಗಮಿಸಿದರು. ವಿಶ್ವನಾಥ ಗೌಡರು ಅವರ ಆತ್ಮೀಯ ಬಳಗವನ್ನು ಎಲ್ಲ ಒಂದೆಡೆ ಸೇರಿಸಿ ಸಮಾಜಕ್ಕೆ ಒಳ್ಳೆಯ ಸಂದೇಶದ ಮುಖಾಂತರ ಅವರು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರ ಒಂದಿಗೆ ಮತ್ತೊಬ್ಬ ಗಣ್ಯರು ಇಲ್ಲಿ ಆಗಮಿಸಿದ್ದಾರೆ. ನಮ್ಮ ಶಿರಡಿ ಸಾಯಿ ಆಸ್ಪತ್ರೆಯ ಮುಖ್ಯಸ್ಥರು. ಆಸ್ಪತ್ರೆ ನಡೆಸೋದಂದರೆ ಭಾಳ ಸುಲಭವಾದ ಕೆಲಸ ಅಲ್ಲ, ಬಹಳ ಕಷ್ಟವಾದ ಕೆಲಸ ಅಂತ. ಆಮೇಲೆ ಡಯಾಲಿಸಿಸ್ ಬಗ್ಗೆ ಎಲ್ಲ ಭಾಳ ಅದ್ಭುತವಾದಂಥ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಸರ್. ನಿಜವಾಗ್ಲೂ ಇದು ಪ್ರಾಣ ಉಳಿಸುವಂಥ ವಿಶೇಷವಾದ ಕಾರ್ಯಕ್ರಮ. ಡಯಾಲಿಸಿಸ್ಸಿಂದ ಬಳಲುವಂಥ ಅನೇಕ ರೋಗಿಗಳಿದ್ದಾರೆ. ಅವರಿಗೆ ಆರ್ಥಿಕವಾದಂಥ ಶಕ್ತಿ ಇರಲ್ಲ. ಅವರು ತಮ್ಮ ಆಸ್ಪತ್ರೆ ಮುಖಾಂತರ ಅಂಥ ಸೇವೆಗಳನ್ನು ತಲುಪಿಸ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ತಿಳಿದು ಬಂತು. ಅವರು ಈ ಕಾರ್ಯಕ್ರಮದ ಕುರಿತಾಗಿ ಒಂದು 2 ಮಾತುಗಳನ್ನು ಆಡಬೇಕಂತ ವಿನಂತಿಸ್ತಾರೆ. PHP ಈ ಒಂದು ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಇದು ಹೆಲ್ತ್ ಕ್ಯಾಂಪ್ ಮಾಡೋದಷ್ಟು ಈಸಿ ಅಲ್ಲ. ಯಾಕಂದರೆ ನೀವು ಡಾಕ್ಟರ್ಸ್ ಫ್ರೀ ಬೇಕು, ಅದಕ್ಕಾಗಿ ಒಂದು ಎಲ್ಲ ತಯಾರಿನೂ ಮಾಡ್ಬೋದು. ಅದು ನಮ್ಮ ದೊಡ್ಡರು PHP ಅವರು ಇದನ್ನೆಲ್ಲ ಅರೇಂಜ್ ಮಾಡಿ ಇದು ನಮಗೆ ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದಾರೆ. ಆಮೇಲೆ ಫ್ರೀ ಐ ಚೆಕಪ್ ಮಾಡ್ತಾ ಇದ್ದಾರೆ, ಫ್ರೀ ಗ್ಲಾಸಸ್ ಕೊಡಿಸ್ತಾ ಇದ್ದಾರೆ. ಈ ನಮಗೆ ಆರೋಗ್ಯ ಇದ್ರೇ ನಮಗೆಲ್ಲ ಆರೋಗ್ಯ ಇದ್ರೇ ನಾವು ಮುಂದಕ್ಕೆ ಹೋಗೋಕ್ಕಾಗೋದು, ನಮ್ಮ ದೇಶ ಬೆಳೆಯೋದು. ಅದು ಎಲ್ಲದರಲ್ಲಿ ಎಲ್ಲರಿಗೂ ವಿನಂತಿ ಏನಂದರೆ ಪ್ರತಿಯೊಂದು 6 ತಿಂಗಳಿಗೆ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳಿ. ನಮ್ಮ ಯಾರನ್ನ ಪೇಷಂಟು ಅವರು ಇದು ಬಡವರು ಇದ್ದರೆ ನಮ್ಮ ಶಿರಡಿ ಸಾಯಿ ಹಾಸ್ಪಿಟಲ್ ಬಂದು ನಮ್ಮ ಕೈಯಲ್ಲಿ ಏನಾಗ್ತದೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ನಮಸ್ಕಾರ ವೀಕ್ಷಕರೇ. ಏನು ನಮ್ಮ ರಾಜ್ಯ ಕಂಡಂಥ ಹಣ ಒಂದು ವಿಶೇಷ ಮಾಧ್ಯಮ, ಇದಕ್ಕೆ ಉತ್ತರ ಎಂಬುದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರಳತೆಯ ಕಲಾವಿದರು ನಮ್ಮ ಶಿವಕುಮಾರ್ ಆರಾಧ್ಯ ಸರ್ ನಮ್ಮ ಮಧ್ಯದಲ್ಲಿದ್ದಾರೆ. ಈ ದಿನ ಜನ್ಮದಿನದ ಪ್ರಯುಕ್ತ ಹಾಗೆ ನಮ್ಮ ಮಾಧ್ಯಮ ಪ್ರಯುಕ್ತ ವಿಶೇಷವಾದ ಹೇಳುವಂತ ನೋಡಿದ್ದೀವಿ. ನಮಸ್ಕಾರ. ಇವತ್ತು ನಮ್ಮ ಸ್ನೇಹಿತರಾದಂತಹ ವಿಶ್ವನಾಥ ಗೌಡರ ಜನ್ಮದಿನ. ಭಗವಂತ ಅವರಿಗೆ ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಆರೋಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ವಿಶ್ವನಾಥ ಗೌಡರು ಚಿಕ್ಕ ವಯಸ್ಸಿನಲ್ಲೇ ಅಪಾರವಾದ ಜನಸೇವೆಯನ್ನು ಮಾಡ್ತಾ ಇದ್ದಾರೆ. ಯುವ ಜನಾಂಗಕ್ಕೆ ಒಂದು ಸ್ಫೂರ್ತಿ ನಮ್ಮ ಗೆಳೆಯ ವಿಶ್ವನಾಥ ಗೌಡರು. ಸಮಾಜದಲ್ಲಿ ಇಂಥವ್ರು ಮುಂದೆ ಬರಬೇಕು. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಅಗತ್ಯ ಇರುವಂಥ ಸೇವೆಯನ್ನು ಮಾಡತಕ್ಕಂಥ ಮನೋಭಾವ ಇವರಿಗಿದೆ. ಎಲ್ಲ ಯಶಸ್ಸು ಇವರು ಸಿಗಲಿ ಅಂತ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ತುಂಬ ಹೃದಯದಿಂದ ಹಾರೈಸ್ತೇನೆ. ಬಾಬಾ 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 ನೋಡಿ ಸರ್. ಅಲ್ವಾ? ಚೆನ್ನಾಗಿದೆ ಸರ್. ಅದು ಅಂಶ ಹೆಂಗೆ ಸರ್? ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.